ಸೊ ಅದನ್ನು ಇಲ್ಲಿ 3.6%ಗೆ ಇಳಿಸಲಾಗಿದೆ. ಅಂದರೆ ಆ ಒಂದು 14th ಫೈನಾನ್ಸ್ ಕಮಿಷನಿಂದ 15th ಫೈನಾನ್ಸ್ ಕಮಿಷನಿಗೆ ಬರೋ ಅಷ್ಟರಲ್ಲಿ ಸೊ ನಮಗೆ ಬರುವಂಥ ಹಣ ಕಡಿತವಾಗುತ್ತೆ. ಸೊ ಆದರೆ ಈಗ ಇದನ್ನು ನಾವು ಇನ್ನೊಂದು ಭಾಗವಾಗಿ ನೋಡಬೇಕು ಅಂತಂದರೆ 12ನೇ ಫೈನಾನ್ಸ್ ಕಮಿಷನಿಂದ 13ನೇ ಫೈನಾನ್ಸ್ ಕಮಿಷನಿಗೆ ಬಂದಾಗಲೂ ಇಳಿತವಾಗಿತ್ತು. ಸೊ ಅವಾಗೇನಾಗುತ್ತೆ, ಸೊ 12ರಲ್ಲಿ ಏರಿತ್ತು, 13ರಲ್ಲಿ ಇಳಿದಿದೆ, 14ರಲ್ಲಿ ಏಳಿತ್ತು, 15ರಲ್ಲಿ ಇಳಿದಿದೆ. ಸೊ ಹಂಗಾಗಿ ಸೊ ಇವಾಗ ನಾವು ಹಂಗೆ ನೋಡ್ಕೋಬೇಕಂತಂದರೆ 12ನೇ ಫೈನಾನ್ಸ್ ಕಮಿಷನಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ಇತ್ತು. ಸೊ ಕಾಂಗ್ರೆಸ್ ಸರ್ಕಾರನೇ ಕೇಂದ್ರದಲ್ಲಿತ್ತು, ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. ಸೊ ಆವಾಗ ಅವರು ಆ ಏರಿಳಿತ ಆಗಿದೆ ಅಂತಂದರೆ ಇವಾಗಲೂ ಏರಿಳಿತ ಆಗಿರ್ಬೋದು. ಆಮೇಲೆ ಸೊ ಈಗ ಇಷ್ಟು ನಮಗೆ 80,000 ಕೋಟಿಯನ್ನು ಬರಬೇಕು ಸೊ ನಮಗೆ ಆ ಒಂದು 15ನೇ ಫೈನಾನ್ಸ್ ಕಮಿಷನಲ್ಲಿ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಸೊ ಇವಾಗ ಈ ನಿಟ್ಟಿನಲ್ಲಿ ಬರಬೇಕು ಅಂತಾದರೆ ಸೊ ಕೇಂದ್ರ ಸರ್ಕಾರ ಆ ಒಂದು ಟ್ಯಾಕ್ಸ್ ಡಿವಿಸಿಬಲ್ ಪೂಲ್ ಏನಿದೆ, ಆ ಟ್ಯಾಕ್ಸ್ ಡಿವಿಸಿಬಲ್ ಪೂಲ್ನಲ್ಲಿ ಸೊ ಆ ಒಂದು ಫೈನಾನ್ಸ್ ಕಮಿಷನ್ ಮೂಲಕ ಏನು ಗ್ರ್ಯಾಂಟ್ ಕೊಡುತ್ತೆ ಸೊ ಅದು ಬರೀ 42% ಮಾತ್ರ ರಾಜ್ಯಕ್ಕೆ ಕೊಡುತ್ತೆ. ಇನ್ನು ಮಿಕ್ಕಿದ 58% ಏನಿದೆ ಅದು ಕೇಂದ್ರದಲ್ಲೇ ಇಟ್ಕೊಳ್ಳುತ್ತೆ. ಸೊ ಈಗ ನಮ್ಮ ರಾಜ್ಯಕ್ಕೆ 42%ದಲ್ಲಿ ಬರದೇ ಇರ್ಬೋದು, ಆದರೆ ಈ 58% ಏನಿದೆ ಕೇಂದ್ರ ಸರ್ಕಾರದ ಅದರಿಂದ ಬಂದಿದೆ. ಈಗ ನಾವು ರೈಲ್ವೆ ಬಜೆಟ್ ಅದು ಪೂರ್ತಿ ಕೇಂದ್ರದಿಂದ ಬರುವಂಥದ್ದು. ಸೊ ಕೇಂದ್ರದಿಂದ ನೋಡ್ಕೊಂಡ್ರೆ ಕಳೆದ ದಶಕದಿಂದ ಈ ದಶಕಕ್ಕೆ 850% ಸೊ ರೈಲ್ವೆ ಬಜೆಟ್ ಹೆಚ್ಚಾಗಿದೆ. ಸೊ 850% ಅಂತಂದರೆ ಇಟ್ ಈಸ್ ಅ ವೆರಿ ಹ್ಯೂಜ್ ಅಮೌಂಟ್ ಅಂತ ಹೇಳ್ಬೋದು, ತುಂಬ ಜಾಸ್ತಿ ಆಗಿದೆ. ಸೊ ಅದೇ ರೀತಿ ಈಗ ಕೇಂದ್ರೀಯ ವಿದ್ಯಾಲಯಗಳಾಗಿರ್ಬೋದು, ನವೋದಯ ವಿದ್ಯಾಲಯಗಳಾಗಿರ್ಬೋದು, ಸೊ ಹೆಚ್ಚು ಕಡಿಮೆ 85 ಕೇಂದ್ರೀಯ ವಿದ್ಯಾಲಯಗಳನ್ನು ಸ್ಥಾಪಿಸಿದ್ದಾರೆ. ಆಮೇಲೆ 30 ನವೋದಯ ವಿದ್ಯಾಲಯಗಳನ್ನು ಸ್ಥಾಪಿಸಿದ್ದಾರೆ. ಸೊ ಇದೇ ರೀತಿ ಕೇಂದ್ರದಿಂದ ಬರುವಂಥ ಬಜೆಟ್ಟು ಸೊ ಅದು ಜಾಸ್ತಿ ಆಗಿರೋದ್ರಿಂದ ಸೊ ಕರ್ನಾಟಕ ರಾಜ್ಯಕ್ಕೆ ಕೊಡುವಂಥದ್ದು ಯಾಕೆ ಅಂತಂದರೆ, ಕರ್ನಾಟಕ ರಾಜ್ಯಕ್ಕೆ ನೀವು ಇದನ್ನು ನಿಮ್ಮ ಮನಸ್ಸು ಇಚ್ಛೆ ಖರ್ಚು ಮಾಡಿ, ಮನಸ್ಸೋ ಇಚ್ಛೆ ಖರ್ಚು ಮಾಡಿ ಅಂತ ಒಂದು ದುಡ್ಡನ್ನ ಕಡಿಮೆ ಮಾಡಿದ್ದಾರೆ ಹೊರತು ನಮ್ಮ ಕಂಪ್ಲೀಟಾಗಿ ನಮ್ಮ ದುಡ್ಡನ್ನೇ ಏನು ಕಡಿಮೆ ಮಾಡಿಲ್ಲ. ಸೊ ಯಾಕೆಂತಂದರೆ ಅದು ನಮ್ಮ ರಾಜ್ಯಕ್ಕೆ ಏನು ಬರಬೇಕು ಅದು ಬರ್ತಾನೆ ಇದೆ. ಆಮೇಲೆ ಏನು, ಈಗ ನಮ್ಮ ಕರ್ನಾಟಕ ರಾಜ್ಯ ಒಂದು IT ಸೆಕ್ಟರ್ ಆಗಿರೋದ್ರಿಂದ ಸೊ ನಮಗೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು. ಈಗ ಬೆಂಗಳೂರು ಚೆನ್ನೈ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಆಗಿರ್ಬೋದು, ಸೊ ಅಥವಾ ನಮ್ಮ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿರ್ಬೋದು, 9 ವಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬಂದಾಗ ಕೇಂದ್ರದಿಂದ ನಮ್ಗೆ ಏನು ಬರಬೇಕು ಅದು ಬಂದೇ ಬರುತ್ತೆ. ಯಾಕೆ ಅಂತಂದರೆ ಈಗ ನಾವು ಅಸ್ಸಾಂ ಅಥವಾ ಮಣಿಪುರಲ್ಲಿ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಥವಾ ಕ್ವಾಂಟಮ್ ಸಿಟಿ ಅಥವಾ ಒಂದು IT ಸಿಟಿ ಕಟ್ಟೋಕ್ಕಾಗಿಲ್ಲ ಅಂತಂದರೆ ಅದು ಬೆಂಗಳೂರಿಗೇ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ಅವಾಗೇನಾಗುತ್ತೆ, ಸೊ ನಮಗೆ ರಾಜ್ಯಕ್ಕೆ ಒಂದು ಮನಸೋ ಇಚ್ಛೆ ಖರ್ಚು ಮಾಡುವಂಥ ದುಡ್ಡು ಕಡಿಮೆ ಆಗಿರ್ಬೋದು, ಬಟ್ ಕೇಂದ್ರದಿಂದ ಬರುವಂಥ ಫಂಡು ಅಲ್ಲಿಗೆ ಕಂಪನ್ಸೇಟ್ ಮಾಡುತ್ತೆ, ಅಲ್ಲಿಗೆ ಸಮಾನ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.